ಬಿಜೆಪಿಯಲ್ಲಿ ಇದ್ದುಕೊಂಡೇ ಬಿಜೆಪಿಯನ್ನ ಸೋಲಿಸಿದ್ದ ಪಕ್ಷದ್ರೋಹಿ ಅಂತ ಕರೆಸಿಕೊಳ್ಳುವ ರೇಣುಕಾಚಾರ್ಯಗೆ ಮಾಫಿ ಸಿಗುತ್ತಾ ಅಂತ ಹೇಳಿ ಕಾರ್ಯಕರ್ತರು ಪರಸ್ಪರ ಚರ್ಚೆ ಮಾಡ್ತಾ ಇದ್ದಾರೆ. ನಾಳೆ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಮಾಜಿ ಸಚಿವ ರೇಣುಕಾಚಾರ್ಯ ಮುಖಾಮುಖಿ ಆಗ್ತಾರೆ. ನಾಳೆ ಜಿಎಂ ಸಿದ್ದೇಶ್ವರ್ ಮಾಜಿ ಸಚಿವ ರೇಣುಕಾಚಾರ್ಯ ಮುಖಾಮುಖಿ ಆಗ್ತಾರೆ. ಸಿದ್ದೇಶ್ವರ್ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಳ್ಳುವವರು, ಇನ್ನು ರೇಣುಕಾಚಾರ್ಯ ಬಿವೈ ವಿಜೇಂದ್ರರ ಬಣದಲ್ಲಿ ಪ್ರಮುಖರು. ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲೇ ತೀವ್ರಗೊಂಡಿರುವ ಭಿನ್ನಮತ ಶಮನಕ್ಕೆ ಯತ್ನ. ಪ್ರಹ್ಲಾದ್ ಜೋಶಿ ಬರ್ತಾರೆ, ಸಂಧಾನ ಮಾಡ್ತಾರೆ. ವಿಜೇಂದ್ರ ವಿರೋಧಿ ಬಣದಲ್ಲಿ ಮುಂಚೂಣಿಯಲ್ಲಿರುವಂತಹ ದಾವಣಗೆರೆಯ ನಾಯಕರು. ವಿಜೇಂದ್ರ ವಿರುದ್ಧ ಜಿಎಂ ಸಿದ್ದೇಶ್ವರ್ ಶಾಸಕ ಬಿಪಿ ಹರೀಶ್ ತೀವ್ರ ಅಸಮಾಧಾನ. ಸಿದ್ದೇಶ್ವರ್ ನಿವಾಸದಲ್ಲಿ ಇತ್ತೀಚೆಗಷ್ಟೇ ನಡೆದಿದ್ದ ವಿಜೇಂದ್ರ ವಿರೋಧಿ ಬಣದ ಸಭೆ. ಇತ್ತ ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಸೋಲಿಸಲು ಕೆಲಸ ಮಾಡಿದ್ದ ಮಾಜಿ ಶಾಸಕ ರೇಣುಕಾಚಾರ್ಯ. ಪಕ್ಷದ್ರೋಹದ ಕೆಲಸ ಅಲ್ವಾ? ರೇಣುಕಾಚಾರ್ಯ ಉಚ್ಚಾಟನೆಗೆ ಒತ್ತಡ ಹೇರಿರುವ ವಿಜೇಂದ್ರ ವಿರೋಧಿ ಬಣದ ನಾಯಕರು. ನಾಳೆ ಬೆಂಗಳೂರಿನಲ್ಲಿ ನಡೆಯಲಿರುವಂತಹ ಸಂಧಾನ ಸಭೆಯಲ್ಲಿ ಈ ಅಂಶಗಳ ಪ್ರಸ್ತಾಪ ಸಾಧ್ಯತೆ. ಕೆಲ ದಿನಗಳ ಹಿಂದೆಯಷ್ಟೇ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಲಿಂಬಾವಳಿ ಸಂಧಾನ ಯತ್ನ ಆಗಿತ್ತು, ಆದರೆ ಅದು ವಿಫಲ ಆಯಿತು. ಆದರೆ ಈ ಸಂಧಾನಕ್ಕೆ ಕ್ಯಾರೆ ಎನ್ನದೆ ಎದ್ದು ಬಂದಿದ್ದ ಮಾಜಿ ಶಾಸಕ ಅರವಿಂದ ಲಿಂಬಾವಳಿ ಬಿಜೆಪಿಯನ್ನೇ ಸೋಲಿಸಿದ್ದ ರೇಣುಕಾಚಾರ್ಯಗೆ ಮಾಫಿ ಸಿಗುತ್ತಾ? ನಾಳೆ ಜಿಎಂ ಸಿದ್ದೇಶ್ವರ್ ಮಾಜಿ ಸಚಿವ ರೇಣುಕಾಚಾರ್ಯ ಮುಖಾಮುಖಿ ಆಗ್ತಾರೆ. ಶಿಸ್ತಿನ ಪಕ್ಷ ನಮ್ದು, ಶಿಸ್ತು ಉಲ್ಲಂಘನೆ ಮಾಡಿದರೆ ಸಹಿಸಲಾಗದ ಪಕ್ಷ ನಮ್ದು. ಶಿಸ್ತು ಮತ್ತು ನಿಷ್ಠೆ ಇರುವವರಿಗೆ ಮಾತ್ರ ಬಿಜೆಪಿ ಪಕ್ಷದಲ್ಲಿ ಅವಕಾಶ. ಶಿಸ್ತು ಉಲ್ಲಂಘನೆ ಮಾಡಿದ ಎಂಥವರನ್ನೂ ಬಿಟ್ಟಿಲ್ಲ ಬಿಜೆಪಿ ಪಕ್ಷ. ಹಣೆಗೆ ಉದ್ದನೆಯ ತಿಲಕ ಹಾಕೋರ್ನೂ ಬಿಟ್ಟಿಲ್ಲ. ನಾಲಿಗೆಯಲ್ಲಿ ಹಿಂದುತ್ವದ ಜಪಿಸುವ ಹಿಂದುತ್ವವಾದಿಗಳನ್ನೂ ಬಿಜೆಪಿ ಬಿಟ್ಟಿಲ್ಲ. ಶಿಸ್ತು ಉಲ್ಲಂಘನೆ ಮಾಡಕೂಡ್ದು. ಕಟ್ಟುನಿಟ್ಟಿನ ಕ್ರಮ ನಿಯಮ ಆದೇಶ ಇರುವಂತಹ ಬಿಜೆಪಿ ಪಕ್ಷ. ಹಾಗಾದ್ರೆ ಪಕ್ಷದ್ರೋಹದ ಆರೋಪ ಹೊತ್ಕೊಂಡಿರುವಂತಹ ರೇಣುಕಾಚಾರ್ಯರ ಕಥೆಗೆ ಏನ್ ಹೇಳುತ್ತೆ ಬಿಜೆಪಿ? ಸಿದ್ದೇಶ್ವರ್ ಬರ್ತಿದ್ದಾರೆ, ಇತ್ತ ರೇಣುಕಾಚಾರ್ಯ ಬರ್ತಿದ್ದಾರೆ. ಸಿದ್ದೇಶ್ವರ್ ಯಾರು? ಬಸನಗೌಡ ಪಾಟೀಲ್ ಯತ್ನಾಳ್ ಬಣದಲ್ಲಿ ಪ್ರಮುಖರು. ಬಿವೈ ವಿಜೇಂದ್ರರ ವಿರುದ್ಧ ಸಮರ ಸಾರಿರುವ ಪೈಕಿ ಸಿದ್ದೇಶ್ವರ್ ಕೂಡ ಪ್ರಮುಖರು. ರೇಣುಕಾಚಾರ್ಯ ಯಾರು? ಬಿವೈ ವಿಜೇಂದ್ರರ ವಿರುದ್ಧ ಸವಾಲುಗಳು ಎದುರಾದಾಗ ತನ್ನ ಕೈಯಲ್ಲಿ ಏನೂ ಆಗೋದಿಲ್ಲ ಅಂತೇಳಿ ತಿಳಿದಿದ್ರು ಕೂಡ ಮಲ್ಲ ಯುದ್ಧಕ್ಕೆ ಇಳಿತಾ ಇದ್ದಂತಹ ಮಾಜಿ ಶಾಸಕ ಮಾಜಿ ಸಚಿವ ರೇಣುಕಾಚಾರ್ಯ. ಇಬ್ಬರನ್ನು ಕರೆಸ್ತಾರಂತೆ ಯಾರು? ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ. ಇಬ್ಬರನ್ನೂ ಕರೆಸಿ ಸಂಧಾನ ಸಭೆ ಮಾಡ್ತಾರಂತೆ. ಮೊನ್ನೆ ದಿನ ಅರವಿಂದ್ರನ್ನ ಕರೆಸಿದ್ರು ಸಂಧಾನ ಸಭೆ ಮಾಡೋದಕ್ಕೆ. ಆ ಸಭೆ ಯಾವ ವರ್ಕೌಟು ಆಗಲಿಲ್ಲ. ದೃಢವಾದ ಅಚಲವಾದ ನಿರ್ಧಾರದಿಂದಲೇ ಅಲ್ಲಿಂದ ಎದ್ದು ಬಂದ್ರು ಅರವಿಂದ್. ಸೊ ಈ ಬಾರಿ ಮತ್ತೊಂದು ಸಭೆ ಮಾಡ್ತಾರೆ. ಅಲ್ಲಿ ರೇಣುಕಾಚಾರ್ಯರು ಬರ್ತಾರೆ, ಸಿದ್ದೇಶ್ವರು ಬರ್ತಾರೆ. ಇಬ್ಬರನ್ನು ಕೂರಿಸ್ಕೊಂಡು ಅದೇನ್ ಮಾತನಾಡ್ತಾರೋ ಗೊತ್ತಿಲ್ಲ. ಸಂಧಾನ ಸಭೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಜಿಎಂ ಸಿದ್ದೇಶ್ವರ್ ಮತ್ತು ಮಾಜಿ ಸಚಿವ ರೇಣುಕಾಚಾರ್ಯ ಮುಖಾಮುಖಿ ಆಗ್ತಾರೆ. ನಾಯಕರು ಒಪ್ಪಿಕೊಳ್ಬಹುದು ರೇಣುಕಾಚಾರ್ಯರನ್ನ, ಆದ್ರೆ ಬಿಜೆಪಿಯ ಕಾರ್ಯಕರ್ತರು ಒಪ್ಪಿಕೊಳ್ಳೋದಕ್ಕೆ ಸಿದ್ಧರಿಲ್ಲ. ಬಿಜೆಪಿಗೆ ಮಾಡಿರ್ತಕ್ಕಂತಹ ದ್ರೋಹ ಅದು. ಸ್ವಂತ ಮನೆಯಲ್ಲಿ ಕೂತ್ಕೊಂಡು ಪಕ್ಕದ ಮನೆಗೆ ಸಪೋರ್ಟ್ ಮಾಡ್ತಾರೆ. ಸ್ವಂತ ಮನೆಯಲ್ಲಿ ಕೂತ್ಕೊಂಡು ಪಕ್ಕದ ಮನೆಯವರ ಅಭಿವೃದ್ಧಿಗೆ ಕಾರಣರಾಗ್ತಾರೆ ರೇಣುಕಾಚಾರ್ಯ. ನೋಡಿ, ಬೂತ್ ಮಟ್ಟದ ಕಾರ್ಯಕರ್ತರು ಪರಸ್ಪರವಾಗಿ ಮಾತನಾಡ್ತಾ ಇದ್ದಾರೆ. ನೀವು ಕರೆಸ್ಕತ್ತೀರಿ, ಕೂತ್ಕೊಂಡು ಮಾತನಾಡಿಸ್ತೀರಿ, ಆದ್ರೆ ಮರ್ಯಾದೆ ಹೋಗೋದು ಯಾರದ್ದು? ಕಾರ್ಯಕರ್ತರದ್ದು. ಪಕ್ಷದ್ರೋಹದ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋದು ಖಾತ್ರಿಯಾದ ನಂತರವೂ ಕೂಡ ರೇಣುಕಾಚಾರ್ಯರಿಗೆ ಬಿಜೆಪಿಯಲ್ಲಿ ಇರೋದಕ್ಕೆ ಅವಕಾಶ ಸಿಗುತ್ತೆ ಅನ್ನೋದಾದ್ರೆ ಕಾರ್ಯಕರ್ತರ ಭಾವನೆಗೆ ಧಕ್ಕೆ ಅಲ್ವಾ? ಇದು ಬಿಜೆಪಿ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದೀನಿ ನಾನು. ನಾಳೆ ದಿನ ಪ್ರಹ್ಲಾದ್ ಜೋಶಿ ಅವರು ಸಂಧಾನ ಸಭೆಯ ಹೆಸರಿನಲ್ಲಿ ಸಿದ್ದೇಶ್ವರು ಮತ್ತು ರೇಣುಕಾಚಾರ್ಯರನ್ನ ಕೂರಿಸಿಕೊಂಡು ಒಂದಷ್ಟು ಮೌಖಿಕ ಸಲಹೆಗಳನ್ನು ಕೊಟ್ಟು ಅವರ ಮಸ್ತಿಷ್ಕವನ್ನು ಸಮಜಾಯಿಷಿ ಅವರನ್ನು ಮತ್ತೆ ಸರಿದಾರಿಗೆ ತರುವಂತಹ ಪ್ರಯತ್ನ ಪ್ರಹ್ಲಾದ್ ಜೋಶಿಯಿಂದ ನಡೀಬಹುದು. ಅದಕ್ಕೆ ಅದರದೇ ಆದ ಕಾರಣಗಳಿದ್ದಾವೆ. ಆ ಕಾರಣದ ವಿಸ್ತೃತ ರೂಪ ಇಲ್ಲಿ ಬೇಡ. ಆದರೆ ಕಾರ್ಯಕರ್ತರ ಪಾಡೇನು? ಬಿಜೆಪಿಯನ್ನ ದಶಕಗಳಿಂದ ನಂಬಿ ಬಿಜೆಪಿಯ ಆಂತರಿಕ ವಿಶ್ವಾಸವನ್ನ ಹೃದಯದಲ್ಲಿ ಆರಾಧಿಸಿಕೊಂಡು ಬರ್ತಾ ಇರತಕ್ಕಂಥ ಬಿಜೆಪಿ ಕಾರ್ಯಕರ್ತರು ರೇಣುಕಾಚಾರ್ಯರ ನಡೆಯನ್ನು ಸಹಿಸಿಕೊಂಡಿಲ್ಲ. ರೇಣುಕಾಚಾರ್ಯರಿಗೆ ಕ್ಷಮೆ ಕೊಡೋದು ಕೂಡ ಕಾರ್ಯಕರ್ತರು ದಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ವಿಚಾರ. ಹಾಗಾಗಿ ನಾಳೆ ದಿನ ಸಂಧಾನ ಸಭೆ ನಡೆದ್ರೆ ಸಿದ್ದೇಶ್ವರನ್ನ ಮನವೊಲಿಸಿ, ಆದ್ರೆ ರೇಣುಕಾಚಾರ್ಯರನ್ನ ಮನವೊಲಿಸುವ ಪ್ರಯತ್ನ ಬೇಡ. ಈಗಾಗಲೇ ಭುಗಿಲೆದ್ದಿದೆ. ಇದರ ಪರವಿರೋಧ ಚರ್ಚೆಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ.
ನಾಳೆ ಜಿಎಂ ಸಿದ್ದೇಶ್ವರ್ ಮತ್ತು ಮಾಜಿ ಸಚಿವ ರೇಣುಕಾಚಾರ್ಯ ಮುಖಾಮುಖಿಯಾಗ್ತಾರೆ. ಏನಾಗಬಹುದು ಕಾದ್ ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.